ಸುದ್ದಿ. ಭ್ರೂಣ ಹತ್ಯೆ ಪ್ರಕರಣ ಏನಿದೆ, ಆ ಹೀನ ಕೃತ್ಯದ ಪ್ರಕರಣಗಳು ಮತ್ತೆ ಬೆಳಕಿಗೆ ಬರ್ತಾ ಇರುವಂತದ್ದು. ಬೆಂಗಳೂರಿನ ತಿರುಮಲ ಶೆಟ್ಟಿಹಳ್ಳಿ ಎಸ್ಪಿಜಿ ಆಸ್ಪತ್ರೆಯಲ್ಲೂ ಕೂಡ ಭ್ರೂಣ ಹತ್ಯೆ ಪ್ರಕರಣ ಏನು ದಾಖಲಾಗಿದೆ. 5 ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು. ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವೈದ್ಯ ಡಾಕ್ಟರ್ ಶ್ರೀನಿವಾಸ್, ನರ್ಸ್ಗಳಾದ ಅನಿತಾ ಮತ್ತು ನೇತ್ರ, ಟೆಕ್ನಿಷಿಯನ್ ರಾಧಿಕಾ, ಹೌಸ್ ಕೀಪಿಂಗ್ ರೇವತಿ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಅಧಿಕಾರಿಗಳು ಆಸ್ಪತ್ರೆ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ವೈದ್ಯ ಶ್ರೀನಿವಾಸ ನಾಪತ್ತೆಯಾಗಿದ್ರು. ಈಗ 3 ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಅನುಮತಿ ಪಡೆಯದೆ ಸ್ಕ್ಯಾನಿಂಗ್ ಯಂತ್ರ ಬಳಕೆಯಾಗಿದೆ. ಆ ಸ್ಕ್ಯಾನಿಂಗ್ ಯಂತ್ರ ಬಳಕೆ ಗರ್ಭಪಾತಕ್ಕೆ ಅನುಮತಿಯನ್ನ ಪಡೆಯದೆ ಮಾಡಿದ್ದಾರೆ. ಸ್ಕ್ಯಾನಿಂಗ್ ಮಾಡಿದ್ದಾರೆ, ಗರ್ಭಪಾತಕ್ಕೂ ಕೂಡ ಅನುಮತಿ ಪಡೆದೆ ಈ ಆಸ್ಪತ್ರೆ ಮುಂದುವರೆದಿದೆ. ಇದೆಲ್ಲ ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಜಿಲ್ಲಾ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡೆದಿಲ್ಲ ಅನ್ನುವಂತಹ ದೂರು ಸಹ ದಾಖಲಾಗಿದೆ. ಆಪರೇಷನ್ ಥಿಯೇಟರ್ನ ಕಸದ ಬುಟ್ಟಿಯಲ್ಲಿ ಹೆಣ್ಣು ಭ್ರೂಣ ಪತ್ತೆಯಾಗಿತ್ತು. ಕಪ್ಪು ಬಣ್ಣದ ಪಾಲಿಥೀನ್ ಕವರ್ನಲ್ಲಿ ಭ್ರೂಣ ಸುತ್ತಿಟ್ಟಿದ್ದ ಆರೋಪಿಗಳು. ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ದೂರನ್ನ ನೀಡಲಾಗಿತ್ತು. ದಾಖಲಿಸಿ ತನಿಖೆ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಶೆಟ್ಟಿಹಳ್ಳಿ ಪೊಲೀಸರು ಮುಂದಾಗಿದ್ದಾರೆ. ವೈದ್ಯ ಶ್ರೀನಿವಾಸ್ ಪತ್ತೆಗೆ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸರು ಶೋಧವನ್ನ ಮುಂದುವರೆಸಿದ್ದಾರೆ. ವೈದ್ಯ ಡಾಕ್ಟರ್ ಶ್ರೀನಿವಾಸ್, ನರ್ಸ್ಗಳಾದ ಅನಿತಾ, ನೇತ್ರ, ಟೆಕ್ನಿಷಿಯನ್ ರಾಧಿಕಾ, ಹೌಸ್ ಕೀಪಿಂಗ್ ರೇವತಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗಾಗಲೇ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಸ್ವಸ್ತಿಕ್ ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಅಲ್ಲಿ ಹೆಣ್ಣು ಭ್ರೂಣ ಒಂದು ಪತ್ತೆ ಆಯ್ತು ಆಸ್ಪತ್ರೆಯಲ್ಲಿ, ಅಂದ್ರೆ ಪ್ರಮುಖವಾದಂತಹ ಸಾಕ್ಷಿಯಲ್ಲಿ ಲಭ್ಯ ಆಯ್ತು. ಈಗ ಈ ಪ್ರಕರಣ ಯಾವ ಹಂತಕ್ಕೆ ಬಂದು ತಲುಪಿದೆ? ಪೂರಕವಾದಂತಹ ಬಹಳಷ್ಟು ಸಾಕ್ಷ್ಯಗಳು ಅಲ್ಲಿ ಸಿಕ್ಕಿದೆ ಅಂತ ಅನ್ಸುತ್ತಲ್ವಾ? ಪ್ರತಿಮಾ, ಕಳೆದ 1 ತಿಂಗಳಿನಿಂದ ಏನು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಬಹಳ ಸುದ್ದಿ ಮಾಡಿತ್ತು. ಸಾಕಷ್ಟು ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಆದ್ರೆ ಮಂಡ್ಯದಲ್ಲಿ ಸುಮಾರು 90ಕ್ಕೂ ಅಧಿಕ ಭ್ರೂಣ ಹತ್ಯೆ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಸಿಕ್ಕಿರಲಿಲ್ಲ. ಇದಕ್ಕೆ ಸ್ವಪ್ರೇರಿತವಾಗಿ ಒಂದಿಷ್ಟು ರೈಡ್ ಅನ್ನ ಅಧಿಕಾರಿಗಳು ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಮಾಡಿದಂತ ಒಂದು ರೈಡ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಪತ್ತೆ ಆಗತ್ತೆ. ಇದು ರಾಜ್ಯದಲ್ಲಿ ಪತ್ತೆ ಆದಂತಹ ಮೊದಲ ಭ್ರೂಣ. ಅದು ಪ್ಲಾಸ್ಟಿಕ್ ಕವರ್ನಲ್ಲಿ, ಪಾಲಿಥೀನ್ ಕವರ್ನಲ್ಲಿ ಭ್ರೂಣವನ್ನ ಸುತ್ತಿಟ್ಟಿದ್ರು ಆರೋಪಿಗಳು ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ಹಾಸ್ಪಿಟಲ್ಗೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಭ್ರೂಣ ಪತ್ತೆ ಆದಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ MTP ಕಾಯ್ದೆ 2003ರ ಅಡಿಯಲ್ಲಿ ಜಿಲ್ಲಾ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನ ಪಡ್ಕೊಂಡಿರಬೇಕಾಗಿತ್ತು. ಹಾಸ್ಪಿಟಲ್ ನ ನಡೆಸೋದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡ್ಕೊಂಡಿಲ್ಲ. ಆಮೇಲೆ ಪೋರ್ಟಬಲ್ ಸ್ಕ್ಯಾನಿಂಗ್ ಯಂತ್ರದ ಬಳಕೆ ಮತ್ತು ಗರ್ಭಪಾತಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಅನುಮತಿ ಆ ಹಾಸ್ಪಿಟಲ್ಗೆ ಇಲ್ಲ. ಅನಧಿಕೃತವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ವೈದ್ಯರಾಗಿರುವಂತಹ ಶ್ರೀನಿವಾಸ್ ಕೂಡ ಅಲ್ಲಿ ನಾಪತ್ತೆ ಆಗಿರುವಂತದ್ದು. ಈ ಬಗ್ಗೆ ಈಗ ಪ್ರಕರಣ ತಿರುಮಲ ಶೆಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್, ನರ್ಸ್ ಆಗಿರುವಂತಹ ಅನಿತಾ, ಟೆಕ್ನಿಷಿಯನ್ ರಾಧಿಕಾ, ಜೊತೆಗೆ ನೇತ್ರ, ಹೌಸ್ ಕೀಪಿಂಗ್ ನಲ್ಲಿ ವರ್ಕ್ ಮಾಡ್ತಿದ್ದಂತ ರೇವತಿ ಅವರ ಮೇಲೆ ಕೂಡ 5 ಜನರ ಮೇಲೆ ಸದ್ಯಕ್ಕೆ ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಂಡು ಸದ್ಯಕ್ಕೆ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇರುವಂತದ್ದು ಏನು ಅಂದ್ರೆ ಪ್ರತಿಮಾ, ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಎಷ್ಟು ಆಗಿರ್ಬೋದು ಈ ತರದ ಭ್ರೂಣ ಹತ್ಯೆ ಪ್ರಕರಣಗಳು. ಜೊತೆಗೆ ಈ ತರದ ಅನಧಿಕೃತವಾಗಿದ್ದಾಗ ಹಾಸ್ಪಿಟ್ಲಿಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲದ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಪೇಷಂಟ್ಗಳು ಎಷ್ಟು ಬಂದಿದ್ದಾರೆ, ಯಾರೆಲ್ಲ ಈ ತರದ ಒಂದು ಟೆಸ್ಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಜನ ಗರ್ಭಪಾತವನ್ನು ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಸದ್ಯಕ್ಕೆ ಅನುಮಾನಕ್ಕೆ ಮೂಡಿಸ್ತಾ ಇರುವಂತದ್ದು. ಈ ಬಗ್ಗೆ ಈಗ ಸದ್ಯಕ್ಕೆ ತಿರುಮಲ ಶೆಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಜೊತೆಗೆ ವೈದ್ಯಾಧಿಕಾರಿಗಳು ಕೂಡ ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಮಾ, ಓಕೆ, ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.